ಮಲೆನಾಡಿನಲ್ಲಿ ವರ್ಷಧಾರೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ತುಂಗಾ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಗಾಜನೂರಿನಲ್ಲಿಂದು ಬಾಗಿನ ಅರ್ಪಿಸಿದರು. ಕರ್ನಾಟಕ ನೀರಾವರಿ ನಿಗಮ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶಾಸಕರಾದ ಅರಗ ಜ್ಞಾನೇಂದ್ರ, ಡಿಎಸ್ ಅರುಣ್, ಮಾಜಿ ಶಾಸಕ ಅಶೋಕ್ ನಾಯಕ್, ಬಿಜೆಪಿ ಜಿಲ್ಲಾಧ್ಯಕ್ಷ ಮೇಘರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಬಿವೈ ರಾಘವೇಂದ್ರ, ಜಲಾಶಯ ಭರ್ತಿಯಾಗಿರುವುದು ಶಿವಮೊಗ್ಗ, ಹಾವೇರಿ, ದಾವಣಗೆರೆ, ತುಂಗಾ ಮೇಲ್ದಂಡೆ ಭಾಗದ ಜೀವನದಿ ತುಂಗಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಾಗಿದೆ. ತುಂಗಾ ಜಲಾಶಯದಿಂದ ಸರಿಸುಮಾರು 70 ರಿಂದ 80 ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ನೀರುಣಿಸಲು ಸಹಕಾರಿಯಾಗಲಿದ್ದು, ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದರು. ಈ ಒಂದು ಕೆಪಾಸಿಟಿ ಇರುವಂತಹ ಈ ಒಂದು ಜಲಾಶಯ ಸುಮಾರು 70-80 ಸಾವಿರ ಹೆಕ್ಟೇರಿಗೆ ನೀರನ್ನು ಉಣಿಸುವಂತ ಈ ಒಂದು ಪವಿತ್ರವಾದಂತಹ ಒಂದು ಜಲಾಶಯ ದೇವರ ದಯೆಯಿಂದ ಇವತ್ತು ಒಳ್ಳೆ ರೀತಿಯಂತ ಮಳೆ ಆಗಿ ಸುಮಾರು 60 ಸಾವಿರ ಕ್ಯೂಸೆಕ್ಸ್ ನೀರನ್ನ ಹೊರಗೆ ಬಿಡ್ತಾ ಇದ್ದಾರೆ. ಇನ್ಫ್ಲೋ ಅಷ್ಟೊಂದಿದೆ, ತುಂಬಾ ಒಳ್ಳೆ ರೀತಿಯಂತ ದೇವರ ದಯೆಯಿಂದ ಆಗ್ತಾ ಇದೆ.